ಬಿಟ್ರು. ನೀವೇ ಹೇಳ್ತಿರಲ್ಲ, ಕೊನೆಗೂ 47 ದಿವಸ ಇಡೀ ಮಕ್ಕಳ ಭವಿಷ್ಯತ್ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗ್ಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಪಡುವಂತ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಚ್ಚೇ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಇವತ್ತು ದಿವಸ ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ, ನಿಮ್ಮ ವ್ಯಾಂಕೋಕ್ಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ಇವತ್ತು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇಟ್ಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. 2014ರಲ್ಲಿ ಇವ್ರು ಏನು ಭರವಸೆಗಳನ್ನ ಕೊಟ್ಟು ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತವೆ, ಎಲ್ಲ ಬೆಲೆಗಳು ಗಗನಕ್ಕೇರಿದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು, ಇದೆಲ್ಲವೂ ಕೂಡ ಇವತ್ತು ದಿವಸದಾಗಿದೆ. ಈಗ ನೆಕ್ಸ್ಟ್ ಬರ್ತದೆ ಎಥನಾಲ್. ಅದೇ ವೈಜ್ಞಾನಿಕವಾಗಿ ಅದನ್ನ ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸನ್ನ ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ಇರುವಂತಹದ್ದು ಎಥನಾಲ್ ಏನು ಬ್ರಾಜಿಲ್ ಮತ್ತು ಇನ್ನಿತರ ಕಂಟ್ರೀಸ್ದಿಂದ ಇದು ಮಾಡುವಂತಹದ್ದು, ಯಾವ ರೀತಿ ಜನಸಾಮಾನ್ಯರ ಏನು ವಾಹನಗಳಿದಾವೆ ಅದಕ್ಕೆ ಹಾನಿ ಆಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂಥದ್ದು ಏನಾಗ್ತದೆ ಇದರೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ದಿವಸ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸದಕ್ಕೆ ಫೈನಾನ್ಷಿಯಲ್ ಪಾಲಿಸಿ ಇದನ್ನ ನಮ್ಮ ಫಾರಿನ್ ಪಾಲಿಸಿನೂ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ, ತದನಂತರ ಅವರೇ ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಹೋಗಿದೆ ಒಂದು ದಿವಸ. ಇನ್ನು ಮುಂದೆ ಮೋದಿಯವರ ಇದು ನಡೆಯಲ್ಲ. ಆಮೇಲೆ ವಾಟ್ಸಪ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಘನತೆ ಗೌರವ ಅಂತದ್ದು ಯಾರೇ ಅಡ್ರೆಸ್ ಮಾಡಬೇಕಾದ್ರೆ ಇವತ್ತು ದಿವಸ ಪ್ರಧಾನಮಂತ್ರಿ ಅದಕ್ಕೆ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸಪ್ ಮಾಡಿ ಇವತ್ತು ದಿವಸ ರಾತ್ರಿ ವಾಟ್ಸಪ್ ಮಾಡಿ ಏನು ಹುಡುಗಾಟಿಕೆನಾ ಇದು? ಒಂದ್ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ. ಮನೆಯಲ್ಲಿ ವಿದೇಶಕ್ಕೆ ಹೋದಾಗೂ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಸುಮ್ಮನೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನ್ ಬರ್ದು ಕೊಟ್ಟಿರ್ತಾರೆ ಅದನ್ನ ಓದೋದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ದಿವಸ ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ದ್ವಿಗುಣ ಆಯ್ತು ರೈತರ ಆದಾಯ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೇದಾಗಿದೆ ಹೇಳಿ? 14ರಿಂದ 19 ತನ 19ರಿಂದ ಈಗ 24ವರೆಗೆ ನಡೀತೀವಿ ದಿವಸ. ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕೂನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇದು ಮಾಡಿದ್ರು. ಈಗ ಅಲ್ಲಿ ಯುವಕರು ಯಾರು ಎಲ್ಲ ಹಿಂದೂಗಳು ಇದ್ರು, ಮುಸಲ್ಮಾನರು ಇದ್ರು, ಕ್ರಿಶ್ಚಿಯನ್ರು ಇದ್ರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ ಬಿಜೆಪಿ ಲೀಡರ್ಗಳ ಮಕ್ಕಳೇ ಇದ್ರು. ಇದು ಯುವ ಶಕ್ತಿ ಇವತ್ತು ದಿವಸ. ಆದ್ರೆ ಇವರೆಲ್ಲರೂ ನಮ್ಮ ಮಕ್ಕಳ ಭವಿಷ್ಯತ್ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದ್ರೂ ಅಂತವಾಗಿದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತೆ ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ಅವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತೊಂದು ದಿವಸ ಎಲ್ಲ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತ್ತನ್ನ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ಇದನ್ನ ಜನ ಕ್ಷಮ ಮಾಡೋದಿಲ್ಲ, ಮುಗಿತೀಗ ಇದು ರಿವರ್ಸ್
ಸರ್ಕಲ್ ಚಾಲೂ ಆಗ್ಬಿಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದಾವೆ. ಆಗಸ್ಟ್ ತನಕ ಇವತ್ತು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗುದಿಲ್ಲ. ಈಗ ಆಗಸ್ಟ್ ಆದ್ಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ ಕ್ಯಾಲ್ಕುಲೇಟ್ ಮಾಡೋರು ಕೇಂದ್ರ ಸರ್ಕಾರ. ಆದ್ರೆ ಕೆಲವು ಕಡೆ ಇವತ್ತು ದಿವಸ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನೀರಾಯ್ತು, ಡ್ಯಾಮ್ಗಳು ನೀರು ಬಂದು ಇವತ್ತು ದಿವಸ ನಾವು ಬದುಕಿದೀವಿ ಕುಡಿಯಕ್ಕೆ ನೀರಿಗೆ. ಆದ್ರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ ಒಂದೇ ಸಲ ಅವ್ರು ಬಿತ್ತನೆ ಮಾಡಿದಂತ ಬೀಜ ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಇನ್ನ ಆಗ್ತದೆ ಅದು ಆಗ್ತದಲ್ಲ, ಆಗ್ತದೆ. 2-3 ದಿವಸ ಹಾಕೊಡ್ರಿ, ಒಂದ್ ವಾರದಲ್ಲಿ ಎಲ್ಲ ಆಗ್ತದೆ. ಅದೇನು ಅದು ಫಾರ್ಮುಲಾ ಏನಿದೆ ಗೊತ್ತಿಲ್ಲ ನನಗೆ. ನಿಶ್ಚಿತವಾಗಿ ಒತ್ತಾಯ ಮಾಡೋಣ. ನಿಶ್ಚಿತವಾಗಿ ನಾವು ಕ್ಷಮೆ ಕೇಳೋದಲ್ರಿ, ಜೀವ ವಾಪಸ್ ಕೊಡ್ತೀರಾ? ಅವು 10 ಜನ 20 ಜನ, ಅವರು 22 ಜನ ಪ್ರಾಣ ಕಳ್ಕೊಂಡ್ರಿ. ಜೀವ ವಾಪಸ್ ಕೊಡ್ತಾರ ಮೋದಿ? ಪರಿಹಾರ ಕೊಡ್ಬೋದು, ನೀವು ಜೀವ ವಾಪಸ್ ಕೊಡ್ತೀರಾ? ಅವ್ರದ್ದು ಆ ಮಕ್ಕಳ ಜೀವ ವಾಪಸ್ ಕೊಡ್ತಾರ ಅವರು? ಮತ್ ನಾಚಿಕೆ ಬಿಟ್ಟು ಪಕ್ಷದವ್ರು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ಕಡೆ. ಏನು ಅಂತಂದ್ರೆ ಪ್ರಶ್ನೆ ಪೇಪರ್ ಲೀಕ್ ಆಗಿದ್ದು ಕರೆಕ್ಟು ಅಂತಾನ, ಆ 10-20 ಮಕ್ಕಳು ಸತ್ತಿದ್ದು ಕರೆಕ್ಟ್ ಅಂತಾನ, 1.5 ಲಕ್ಷ ಜನ ಮತ್ತೆ ಮರು ಪರೀಕ್ಷೆಗೆ ಹಾಜರಾಗ್ಲಿಲ್ಲ ಅದನ್ನು ಸತ್ಯನಾ? ಅದ್ರ ಸಲುವಾಗಿನ ಪ್ರತಿಭಟನೆ ದೇಶ ವಿರೋಧಿ ಅಂತ ಆರೋಪ ಮಾಡಿ ಅದೇ ಎಲ್ಲವನ್ನ ಇದೆ. ನಿಮ್ಮ ವೈಫಲ್ಯ ಬಂದ್ಮೇಲೆ ಪಾಕಿಸ್ತಾನ, ಹಿಂದೂ ಮುಸ್ಲಿಮು, ಬೆಲೆ ಏರಿಕೆಗೂ ಪಾಕಿಸ್ತಾನು, ಬೆಲೆ ಏರಿಕೆಗೂ ಮುಸ್ಲಿಮಾನು, CET ಪೇಪರ್ ಲೀಕಿಗೂ ಮುಸಲ್ಮಾನು, ಅಲ್ಲೂ ಹಿಂದೂ ಮುಸ್ಲಿಮು ಎಲ್ಲ ಏನು ಬರ್ತದೆ ಅಂದ್ರೆ ಏನರ್ಥ? ಕಾಂಗ್ರೆಸ್ ಕಾಲದಲ್ಲಿ ಕೂಡ ಅನೇಕ ನೋಡಿ. ಅವಾಗ ನಾವು ಕಾಂಗ್ರೆಸ್ ನಲ್ಲಿ ಕೇಳಿರಿ, UPA-ದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬರೀ ನೋಷನಲ್, ನೋ ಪ್ರೂಫ್, ಬರೀ ನೋಷನಲ್. ಅದೊಂದು ಪೇಪರ್ ಮೇಲೆ ಅಕಾಡೆಮಿಕ್ ಆಗಿ 2G 3G ಆದ್ಮೇಲೆ ರಾಜೀನಾಮೆ ಕೊಟ್ಟಂತದ್ದು ನಮ್ಮಲ್ಲಿ. ಎಷ್ಟು ಸಲ ಕೊಟ್ಟಿಲ್ಲ ಎಂತ ನೈತಿಕ ಜವಾಬ್ದಾರಿ ಹೊತ್ಕೊಂಡು. ಶಿವರಾಜ್ ಪಾಟೀಲ್ರು, ವಿಲಾಸರಾವ್ ದೇಶಮುಖ್ರು, ಎಷ್ಟು ಜನ ಕೊಟ್ಟಿಲ್ಲ ನೈತಿಕ. ಇಲ್ಲೇ ಜಾರ್ಜ್ ಅವರು ಪಾಪ ಅವ್ರು ಏನೂ ಭಾಗ ಇರಲಿಲ್ಲ. ತುಂಬ ದಿವಸ ನಾಚಿಕ್ ಬರಬೇಕು. 47 ದಿವಸ ಇದು ಮಾಡಿದ್ಮೇಲೆ ಈಗ ಕುಂಭಕರ್ಣ ನಿದ್ದೆದಿಂದ ಈಗ ಎದ್ದು ಇದು ಮಾಡ್ತಾ ಇದ್ದಾರೆ. ಇದು ಸರಿಯಾಗೋದಿಲ್ಲ. ಇವರ ಕಾಲ ತಿರುಗಿದೆ. ಸುಸಂಪುಟ ವಿಸ್ತರಣೆ ಆಗ್ತದೆ ಈಗ 2-3 ದಿವಸದಲ್ಲಿ. ಸರ್, ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಎಲ್ಲಿ? ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ. ನಾನು ಒಂದೇ ಹೇಳ್ತೀನಿ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ನನಗೆ ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಚುನಾವಣೆ ಗಮನ ಇಟ್ಕೊಂಡು ಕೊಟ್ರೆ ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ. ಅವತ್ತೊಂದು ದಿವಸ ಹಿಂದೆ ಪ್ರಸ್ತಾವನೆಗಳು ಅದು ಇತ್ತು, ಚರ್ಚೆಗಳಾಗಿದ್ದು. ಅದು ಹಿಂದೆ ಅವಾಗ ಆಗಿಲ್ಲ. ಈಗ ಅದು ಏನು ಪಕ್ಷ ಯಾವಾಗ ನಿರ್ಧಾರ ಮಾಡಿದ್ರೆ ಆಗ್ತದೆ. ಪಕ್ಷ ಅವತ್ತೊಂದು ನಿರ್ಧಾರ ಮಾಡ್ಬೇಕಲ್ಲ. ಅಲ್ಲ, ನಾನು ಇಲ್ಲ ಚರ್ಚೆ ಮಾಡಿಲ್ಲ ಸರ್. ಸಾಮಾಜಿಕ ನ್ಯಾಯ ಚರ್ಚೆ ಮಾಡಿಲ್ಲ ಅಂದ್ರೆ ಚರ್ಚೆ ಮಾಡಿಲ್ಲ ಸರ್. ಸಾಮಾಜಿಕ ನ್ಯಾಯದ ಪ್ರಕಾರ ಆಗ್ಬೇಕಾಗುತ್ತೆ ಸರ್. ಯಾಕಂದ್ರೆ ಒಕ್ಕಲಿಗರ ಕಮಿಟಿದಲ್ಲಿ ಲಿಂಗಾಯತರಲ್ಲ ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಅದೆಲ್ಲ ಹಿಡಿಯೋದಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ಸರ್, ರಾಜ್ಯದಲ್ಲಿ ಈಗ ಬರ ಇದೆ. ವಿಜಯಪುರ ಜಿಲ್ಲೆ ಒಂದು ಮಳೆ ಕೂಡ ಆಗಿಲ್ಲ. ಫಂಕ್ಷನ್ ಮಾಡಿದ್ರು ವಿಜಯಪುರದಲ್ಲಿ. ಆ ರೀತಿ ಫಂಕ್ಷನ್ ಮಾಡಿದಾಗ ಅಲ್ಲಿ ಸಿದ್ದರಾಮಯ್ಯನವರು ನಮ್ಗೆ ಅಲ್ಲಿ ಅವ್ರ ಕಡೆ ನಾವು ಹೋಗಿದ್ವಿ ಭೇಟಿಗೆ. ಅಲ್ಲಿ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಯಾರು? ಸಿದ್ದರಾಮಯ್ಯ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಇವರೆಲ್ಲ ನಿಯೋಗ ಹೋಗಿದ್ರು. ನನಗೆ ಗೊತ್ತಿಲ್ಲ. ನನಗೆ ವಿಷಯ ಗೊತ್ತಿಲ್ಲ. ಅನ್ಯಾಯ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನಾನು ಚೆಕ್ ಮಾಡಿ